ಸಿದ್ದರಾಮಯ್ಯ ಅವ್ರು ಮುಂದುವರಿಬೇಕಂತ ಅವ್ರು ಹೇಳಿಬಿಟ್ಟ ಮ್ಯಾಗ ನಾನು ಅದಕ್ಕೆ ಹೇಳೋದು ಅವಶ್ಯಕತೆ ಇಲ್ಲ, ಅದು ಚರ್ಚೆನೂ ಅನವಶ್ಯಕ. ಎಲ್ಲ ಕಡೆದು ಎಲ್ಲರೂ ಹೇಳ್ತಾರೆ, ಪರಮೇಶ್ವರ ಆಗ್ಬೇಕಂತ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ, ನಾವು ಹೇಳ್ತಾರೆ, ಮತ್ತಾರು ಹೇಳ್ತಾರೆ. ಅವ್ರವ್ರ ಅಭಿಮಾನಿಗಳು ಇದ್ದೇ ಇರ್ತಾರೆ, ಹೇಳ್ತಾರೆ. ಸೊ ಅದು ಅವರ ಪ್ರೀತಿ ಅಷ್ಟೇ. ಕೊಡೋ ಪ್ರಶ್ನೆ ಇಲ್ಲ, ಅದು ಭಾಳ ಕಷ್ಟದ ಕೆಲಸ, ಅಷ್ಟು ಸುಲಭ ಏನಿಲ್ಲ. ಅದು ಹೋಗ್ತಿರ್ಬೇಕು, ಅವ್ರು ಏನು ಭೇಟಿಯಾಗಲಿಕ್ಕೆ ಏನು ಮುಕ್ತಿ, ಅದು ದೇವಸ್ಥಾನ ಇದ್ದಾಗೆ. ಡೆಲ್ಲಿ ಹೈಕಮಾಂಡ್ ಅಂದರೆ ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು, ಬರ್ಬೋದಕ್ಕೆ ನಿರ್ಬಂಧ ಇಲ್ಲ. ಏನು ಬೇಡ್ಕೊಂಡಿದ್ದಲ್ಲ, ಪಕ್ಷ ಮತ್ತೆ ಬೆಳಿಬೇಕು, ಮುಂದೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅಷ್ಟೇ, ಮತ್ತೇನು ಬಿಡೋರು. ಶ್ರೀಮಂತರ ಆಗ್ಬೇಕು, ಹೆಂಗೆ ನಾವು ದೇವಸ್ಥಾನದಲ್ಲಿ ಬೇಡ್ಕೋತೀವಿ, ಹಂಗೆ ನಮ್ಮ ಪಕ್ಷ ಅಧಿಕಾರ ಮತ್ತೊಮ್ಮೆ ಬರಲಿ ಅಂತ ಬೇಡ್ಕೊತಿದ್ವಿ. ಅದನ್ನೇ ಎಲ್ಲರೂ ಹೋಗಿ ಅದನ್ನೇ ಬೇಡೋದು ಅಷ್ಟೇ. ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಸರಿ ಮಾಡುವಂಥ ಪ್ರಾರ್ಥನೆ ಕೂಡ ಅಲ್ಲಿ ಆಗುತ್ತೆ. ಎಲ್ಲ ಆಟ ಎಲ್ಲ ನಮ್ಮ ಹತ್ತಲ್ಲಿ ಏನೂ ಇಲ್ಲ. ನಾವೇನೋ ರಿಕ್ವೆಸ್ಟು ಹೇಳಿದಲ್ಲ, ಪ್ರಾರ್ಥನೆ ಮಾಡೋದಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು. ಅವ್ರ ಅಭಿಪ್ರಾಯ ಹೇಳಿರ್ಬೋದು, ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಎಲ್ಲ ಸ್ವತಂತ್ರ ಇದ್ದಾರೆ, ಹೇಳಿದ್ದಾರೆ. ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಇದೆ, ಅವ್ರು ನಿರ್ಧಾರ ಮಾಡ್ತಾರೆ, ನಾವು ಮಾಡೋಲ್ಲ. ಅದನ್ನೇ ಪ್ರಶ್ನೆ ಬರೋದಲ್ಲ, ಅದು ಹೈಕಮಾಂಡ್ಗೆ ಅಂತ ಹೇಳಿದ್ವಿ. ಸಾಮರ್ಥ್ಯ ಇದ್ದರೆ ಆಗ್ಬೋದು, ಅವರಿಗೆ ಸಾಮರ್ಥ್ಯ ಇದ್ದರೆ 2 ಮಾಡ್ಬೋದು, 3 ಪೋಸ್ಟ್ ಮಾಡಬಾರ್ದಂತೇನಿಲ್ಲ. ಕೆಪಾಸಿಟಿ ಅದನ್ನು ಡಿಸೈಡ್ ಮಾಡಬೇಕು ಹೈಕಮಾಂಡು, ಇರಬೇಕಾ ಬೇಡ ಅಂತ. ನಾವು ಮಾಡಲಿಕ್ಕಾಗಲ್ಲ, ನಮ್ಮಂತಲ್ಲಿ ಇಲ್ಲವೇ ಇಲ್ಲ, ನಮ್ಮ ವ್ಯಾಪ್ತಿಗೆ ಬರೋಲ್ಲ.